ಅಮ್ಮ ನಮ್ಮೆಲ್ಲರಿಗೂ ಸ್ಪೆಷಲ್ ಆಗಿರೋಂತ ಅಡ್ಗೆ ಹೇಳ್ಕೊಡಕ್ ಬರ್ತಾ ಇದ್ದಾರೆ. ಯಾವ್ದು ಗೊತ್ತಾ ನಿಮ್ಗೆ? ಕರ್ಚಿಕಾಯಿ. ಅರೆ ಗೊತ್ತು ಸನ, ಮೊನ್ನೆ ತಾನೇ ಅಮ್ಮ ತೋರಿಸಿದ್ರಲ್ಲ ಸಿಹಿ ಕರ್ಚಿಕಾಯಿ, ಅದೇ ತಾನೇ? ಖಂಡಿತವಾಗ್ಲೂ ಅಲ್ಲ. ಇವತ್ತು ಅಮ್ಮ ತೋರ್ಸಕ್ ಬರ್ತಾ ಇರೋದು ಖಾರದ ಕರ್ಚಿಕಾಯಿ. ಅದ್ರ ಖಾರದ ಕಡ್ಲೆ ಬೀಜದ ಕರ್ಚಿಕಾಯಿ. ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ವಾ? ಈ ಹಿಂದೆ ನೀವು ಹಸಿ ಕಡ್ಲೆಕಾಯಿ ಬೀಜದ ಭಾತ್ ಮಾಡೋದನ್ನ ನೋಡಿದ್ರಿ, ಹಾಗೆ ಎಷ್ಟು ಅಡಿಗೆಗಳನ್ನ ಬಳಸೋದನ್ನ ನೋಡಿದ್ರಿ. ಆದ್ರೆ ಇವತ್ತು ಸ್ಪೆಷಲ್ ಆಗಿ ರುಚಿಯಾಗಿ ಅಮ್ಮ ನಮ್ಗೆಲ್ಲರಿಗೂ ಖಾರದ ಕಡ್ಲೆಕಾಯಿ ಬೀಜದ ಕರ್ಚಿಕಾಯಿ ಮಾಡೋದನ್ನ ತೋರಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಬೇಗ ಹೋಗಿ ಈ ಅಡಿಗೆಗೆ ಏನೇನ್ ಬೇಕು ಅಂತ ನೋಡೋಣ. ಮಸಾಲೆ ಬೀಜ, ಈರುಳ್ಳಿ, ಮೆಣಸು ಪುಡಿ, ಖಾರದ ಪುಡಿ, ಪನ್ನೀರ್ ತುರಿ, ಕೊತ್ತಂಬರಿ, ಎಣ್ಣೆ, ಮೈದಾ ಹಿಟ್ಟು, ದ್ರಾಕ್ಷಿ, ಗೋಡಂಬಿ, ಉಪ್ಪು. ವೀಕ್ಷಕರೇ, ನಿಮಗೆಲ್ಲ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ನಿಮಗೆ ಖಾರದ ಕಡಲೆ ಬೀಜದ ಕರ್ಚಿಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ, ಫಸ್ಟ್ ಗ್ಯಾಸ್ ಆನ್ ಮಾಡೋಣ. ಈಗ ಕರ್ಚಿಕಾಯಿಗೆ ಹೂರ್ಣ ಮಾಡ್ಕೋಬೇಕಲ್ವಾ? ಕರ್ಚಿಕಾಯಿ ಅಂದ ತಕ್ಷಣ ಕಾಯಿ ಬೆಲ್ಲದ್ದು ಅಥವಾ ಹೂರ್ಣದ್ದು ಅಥವಾ ಒಣ ಕೊಬ್ಬರಿ ಸಕ್ಕರೆದು ಅಂತ ಯೋಚನೆ ಮಾಡ್ತಾ ಇರ್ತೀರಲ್ಲ. ಅಲ್ಲ, ಖಾರದ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ ಮೊದಲೇನೆ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದ್ದೀನಿ. ಚಿಕ್ಕದೊಂದು ಈರುಳ್ಳಿ ಕಟ್ ಮಾಡಿರೋದು ಹಾಕಿದ್ದೀನಿ. ಜೊತೆಗೆ ತುರಿದಿಟ್ಟಿರೋಂಥ ಪನ್ನೀರ್ ಇದೆ, ಹಾಕ್ತೀನಿ. ಇವತ್ತು ರಾಜ್ಯೋತ್ಸವ ಆದ್ರಿಂದ ಎಲ್ರಿಗೂ ರಜಾ ಇರುತ್ತೆ. ಬೆಳಿಗ್ಗೆ ಫ್ಲಾಗ್ ಹಾಸ್ಟಿಂಗು ಅದು ಇದು ಅಂತ ಹೋಗಿ ಬಂದಿರ್ತಾರೆ, ಮನೇಲಿರ್ತೀರಿ. ಈಗ ಏನಾದರೂ ಒಂದು ವಿಶೇಷವಾದದ್ದು ಮಾಡಬೇಕಲ್ವಾ? ಎಲ್ರಿಗೂ ಸಿಹಿ ಇಷ್ಟ ಆಗದೆ ಹೋಗ್ಬೋದು. ಅದರಿಂದ ಇವತ್ತು ರಾಜ್ಯೋತ್ಸವಕ್ಕೋಸ್ಕರ ಒಂದು ಖಾರದ ಅಡುಗೆನ ತೋರಿಸ್ತಾ ಇದ್ದೀವಿ. ನೋಟ್ ಮಾಡ್ಕೋತಾ ಇದ್ದೀರಿ ತಾನೆ? ಈರುಳ್ಳಿ ಹಾಕಿದ್ದೀನಿ, ಪನ್ನೀರ್ ಹಾಕಿದ್ದೀನಿ. ಇದು ಕರ್ಚಿಕಾಯಿಗೆ ಬೇಕಾಗುವಂಥ ಹೂರ್ಣ ಮಾಡ್ತಾ ಇರೋದು. ಈಗ ಒಂದೊಂದಾಗಿ ಸೇರಿಸ್ತಾ ಹೋಗೋಣ. ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ. ಅದೇನು ಖಾರದ್ದು ಅಂತೀರಾ, ದ್ರಾಕ್ಷಿ ಗೋಡಂಬಿ ಉಪಯೋಗಿಸ್ತೀರಿ ಅಂತೀರಾ? ಅದೇ ರೀ ಇವತ್ತಿನ ವಿಶೇಷ. ಕಾಳುಮೆಣಸಿನ ಪುಡಿ ಸ್ವಲ್ಪ, ಜೊತೆಗೆ ಖಾರದ ಪುಡಿ, ಇದರಲ್ಲಿ ಜಾಸ್ತಿ ಬೇಯ್ತದ್ದು ಯಾವುದೂ ಇಲ್ಲ. ಅದರಿಂದ ಪನ್ನೀರ್ ಹಸಿ ವಾಸನೆ ಹೋಗಲಿ ಅಂತ ಮಾತ್ರ ಎಣ್ಣೆಲಿ ಹಾಕಿರೋದು. ಈಗ ಇದನ್ನ ಆಫ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ, ಈಗ ಖಾರದ ಕಡಲೆ ಬೀಜ ಹಾಕಿದ್ದೀನಿ. ಈಗ ಹಿಟ್ಟು ಕಲಿಸ್ಕೊಂಡಿಟ್ಟಿದ್ದೀನಿ ಕರ್ಚಿಕಾಯಿಗೆ ಅಂತ. ಗೊತ್ತಲ್ಲ ನಿಮಗೆ, ಮೈದಾ, ಒಂಚೂರು ಉಪ್ಪು, ಸ್ವಲ್ಪ ತುಪ್ಪ ಹಾಕಿ ಕಲಸಿರೋದಿದೆ. ಸ್ವಲ್ಪ ಬೇಕು ಅಂದರೆ ಒಂಚೂರು ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಉದುರಿಸ್ಕೊಂಡು ಲಟ್ಟಿಸ್ಕೋಬೇಕು. ನಮ್ಮ ಕನ್ನಡದ ಬಗ್ಗೆ, ಕನ್ನಡ ನಾಡು ನುಡಿಯ ಬಗ್ಗೆ ಸಾಕಷ್ಟು ಹಾಡುಗಳನ್ನ ನಮ್ಮ ಮಕ್ಕಳು ಬರೆದಿದ್ದಾರೆ. ಅದರಲ್ಲಿ ಒಂದು ಯಾವಾಗಲೂ ನಂಗೆ ನೆನಪಾಗ್ತಾನೆ ಇರುತ್ತೆ ರೀ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರವೆ, ಭಿಕ್ಷುಕನಾದರೂ
ಕನ್ನಡ ನಾಡಲ್ಲೇ ಇರುವೆ ಅಂತ ತುಂಬ ಚೆನ್ನಾಗಿದೆ ಅದು. ಎಣ್ಣೆ ಕಾಯ್ದಿದೆ, ಹಾಕ್ಬಿಡೋಣ. ಸ್ನೇಹಿತರೆ, ನಮ್ಮ ಈ ಕಂದ ಪ್ರೀತಿ ಬರೀ ರಾಜ್ಯೋತ್ಸವದ ದಿನಕ್ಕೆ ಅಥವಾ ನವೆಂಬರ್ ತಿಂಗಳವರೆಗೆ ಮಾತ್ರ ಅಂತ ಅಂದ್ಕೋಬೇಡಿ. ಸಾಧ್ಯವಾದಷ್ಟು ಕನ್ನಡನ ಉಳಿಸೋದು ಬೆಳೆಸೋದು ನಮ್ಮ ಕೈಯಲ್ಲಿದೆ, ಅಂದರೆ ತಾಯಂದ್ರ ಕೈಯಲ್ಲಿದೆ. ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲು ಅಂತ ಹೇಳ್ತಾರಲ್ವ, ಹಾಗೇನೆ ನಾವು ಮಕ್ಕಳಿಗೆ ಸಾಧ್ಯವಾದಷ್ಟು ಕನ್ನಡನೇ ಮನೆಯಲ್ಲಿ ಮಾತಾಡೋಕ್ಕೆ ಹೇಳ್ಕೊಡೋಣ. ಅಂದರೆ ಸ್ಕೂಲಲ್ಲಿ ಬೇರೆ ಭಾಷೆಗಳನ್ನ ಮಕ್ಕಳು ಕಲಿತೇ ಕಲಿತಾರೆ, ಜೊತೆಗೆ ಕನ್ನಡ ಅಂತೂ ಬರಲೇಬೇಕಲ್ವಾ. ಬರೀ ಮಾತಾಡೋಕೆ ಬಂದರೆ ಸಾಲದು, ಓದೋದು ಬರೆಯೋದಕ್ಕೂ ಬರಬೇಕು. ಆ ರೀತಿ ನಮ್ಮ ಮಕ್ಕಳನ್ನ ನಾವು ತಯಾರು ಮಾಡೋಣ. ಮತ್ತು ಈಗ ಹೊರಗಡೆಗೂ ಅಷ್ಟೇ, ಎಲ್ರಿಗೂ ಕನ್ನಡ ಬರೀತಿರುತ್ತೆ, ಆದರೆ ಇಂಗ್ಲೀಷಲ್ಲಿ ಮಾತಾಡೋದು ನಮ್ಮ ಸ್ಟೇಟಸ್ಸು ಅಂತ ಅಂದ್ಕೋತೀವಿ. ಹಾಗೆ ಮಾಡೋದು ಬೇಡ. ದಯವಿಟ್ಟು ನಮ್ಮ ಕನ್ನಡ ಬೆಳೆಸೋಣ. ಅದೇ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇವತ್ತಿನಿಂದಾನೇ ಶುರು ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಖಾರದ ಕಡಲೆ ಬೀಜದ ಕರ್ಜಿಕಾಯಿ ಹೇಗೆ ರೆಡಿ ಆಯಿತು ಅಂತ. ಖಾರದ ಕಡಲೆ ಬೀಜ ಕರ್ಜಿಕಾಯಿ ಮಾಡುವ ವಿಧಾನ: ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಈರುಳ್ಳಿ, ತುರಿದ ಪನ್ನೀರ್, ದ್ರಾಕ್ಷಿ, ಗೋಡಂಬಿ, ಮೆಣಸು ಪುಡಿ, ಖಾರದ ಪುಡಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಕಡಲೆ ಬೀಜವನ್ನು ಹಾಕಿ ಹೂರಣವನ್ನು ರೆಡಿ ಮಾಡಿಕೊಳ್ಳಿ. ಮೈದಾ ಹಿಟ್ಟಿನಿಂದ ಮಾಡಿಕೊಂಡಿರುವ ಕಣಕವನ್ನು ಲಟ್ಟಿಸಿಕೊಂಡು ಕರ್ಜಿಕಾಯಿ ಅಚ್ಚಿನಲ್ಲಿ ಹಾಕಿ ಹೂರಣವನ್ನು ಇಟ್ಟು ಪ್ರೆಸ್ ಮಾಡಿ ಇದನ್ನು ಬಾಣಲಿಯಲ್ಲಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ. ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಈಗ ಬಿಸಿ ಬಿಸಿಯಾದ ಖಾರದ ಕಡಲೆ ಬೀಜದ ಕರ್ಜಿಕಾಯಿಯನ್ನು ತಿನ್ನಲು ಕೊಡಿ.